ಚೈತ್ರದ ಪ್ರೇಮಾಂಜಲಿ, ಗೆಜ್ಜೆನಾದ, ಕರ್ಪೂರದ ಗೊಂಬೆ, ಲಕ್ಷ್ಮೀ ಮಹಾಲಕ್ಷ್ಮಿ ಹೀಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿಮಾ ಅಭಿಮಾನಿಗಳ ಮನಗೆದ್ದ ನಟಿ ಶ್ವೇತಾ. ಕನ್ನಡ ಮಾತ್ರವಲ್ಲದೆ ಬಹುಭಾಷೆಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಖ್ಯಾತ ನಟಿ. ದಕ್ಷಿಣ ಭಾರತದ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಶ್ವೇತಾ ನಟಿಸಿದ್ದಾರೆ. ಸುಮಾರು 75ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಶ್ವೇತಾ 2003ರಲ್ಲಿ ತೆರೆಕಂಡ ಕುಟುಂಬ ಸಿನಿಮಾದಲ್ಲಿ ಕಾಣಿಸಿಕೊಂಡ ಬಳಿಕ ಮತ್ತೆ ಕನ್ನಡ ಸಿನಿಮಾ ರಂಗದ ಕಡೆ ಮುಖ ಮಾಡಿಲ್ಲ. ಆದರೆ ಬರೋಬ್ಬರಿ 20 ವರ್ಷಗಳ ಬಳಿಕ ಶ್ವೇತಾ ಕನ್ನಡ ಪ್ರೇಕ್ಷಕರ ಮುಂದೆ ಬಂದರು. ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಅಭಿಮಾನಿಗಳ ಮನಗೆದ್ದರು. ಆದ್ರೀಗ ಶ್ವೇತಾ ಮತ್ತೆ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದ್ದಾರೆ. ಹೌದು, ಶ್ವೇತಾ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಎನ್ನುವ ಸುದ್ದಿ ಈಗ ಕೇಳಿಬರುತ್ತಿದೆ. ಅಷ್ಟಕ್ಕೂ ಶ್ವೇತಾ ದಿಢೀರಂತ ಧಾರಾವಾಹಿ ಬಿಟ್ಟಿದ್ದೇಕೆ, ಅಂತದ್ದೇನಾಯಿತು? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಟಿ ಶ್ವೇತಾ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ. ಮೊದಲ ಸಿನಿಮಾದಲ್ಲೇ ಶ್ವೇತಾ ಕನ್ನಡ ಅಭಿಮಾನಿಗಳ ಹೃದಯ ಗೆದ್ದರು. ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿತು. ಬಳಿಕ ಕನ್ನಡದಲ್ಲಿ ಶ್ವೇತಾ ಗೆಜ್ಜೆನಾದ ಚಿತ್ರದಲ್ಲಿ ಕಾಣಿಸಿಕೊಂಡರು. ಗೆಜ್ಜೆನಾದ ಕೂಡ ಸೂಪರ್ ಸಕ್ಸಸ್. ಅನಂತರ ಅನೇಕ ಸಾಲು ಸಿನಿಮಾಗಳಲ್ಲಿ ಶ್ವೇತಾ ಅಭಿನಯಿಸಿದರು. ಕರ್ಪೂರದ ಗೊಂಬೆ, ಮಿನುಗುತ್ತಾರೆ, ಮಾವನ ಮಗಳು, ಲಕ್ಷ್ಮೀ ಮಹಾಲಕ್ಷ್ಮಿ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆಮಗಳಾದರು. 2004ರಲ್ಲಿ ಬಂದ ಕುಟುಂಬ ಸಿನಿಮಾ ಬಳಿಕ ಶ್ವೇತಾ ಮತ್ತೆ ಕನ್ನಡದಲ್ಲಿ ಬಣ್ಣ ಹಚ್ಚಿಲ್ಲ. ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಶ್ವೇತಾ ಅವರ ನಿಜವಾದ ಹೆಸರು ವಿನೋದಿನಿ. ತಮಿಳು ಮತ್ತು ಮಲಯಾಳಂ ಸಿನಿಮಾ ರಂಗದಲ್ಲಿ ವಿನೋದಿನಿಯಾಗಿಯೇ ಶ್ವೇತಾ ಅವರು ಫೇಮಸ್. ಆದರೆ ಕನ್ನಡ ಸಿನಿ ಪ್ರಿಯರಿಗೆ ಶ್ವೇತಾ ಆಗಿಯೇ ಚಿರಪರಿಚಿತ. ಅಷ್ಟಕ್ಕೂ ವಿನೋದಿನಿ ಅವರಿಗೆ ಶ್ವೇತಾ ಎನ್ನುವ ಹೆಸರು ಸಿಕ್ಕಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ. ಬಳಿಕ ವಿನೋದಿನಿ ಶ್ವೇತಾ ಆಗಿಯೂ ಖ್ಯಾತಿ ಗಳಿಸಿದರು. ಸಿನಿಮಾಗಳಲ್ಲಿ ಬಹುಬೇಡಿಕೆ ಇರುವಾಗಲೇ ನಟಿ ಶ್ವೇತಾ ದಾಂಪತ್ಯಕ್ಕೆ ಕಾಲಿಟ್ಟರು. ಶ್ರೀಧರ್ ಎನ್ನುವವರ ಜೊತೆ ಹಸಿಮಣೆ ಏರಿದರು. ಬಳಿಕ ಶ್ವೇತಾ ಸಿನಿಮಾ ರಂಗದಿಂದ ಅಂತರ ಕಾಯ್ದುಕೊಂಡು ಧಾರಾವಾಹಿ ಲೋಕದಲ್ಲಿ ಬ್ಯುಸಿಯಾದರು. ತಮಿಳು ಕಿರುತೆರೆಯ ಅನೇಕ ಧಾರಾವಾಹಿಯಲ್ಲಿ ಶ್ವೇತಾ ನಟಿಸಿದ್ದಾರೆ. ಇದೇ ಸಮಯದಲ್ಲಿ ಶ್ವೇತಾ ಅವರ ವೈಯಕ್ತಿಕ ಜೀವನದಲ್ಲೂ ತುಂಬಾ ಕಷ್ಟ, ನೋವುಗಳನ್ನ ಅನುಭವಿಸಿದರು. ಮದುವೆಯಾಗಿ ಆರಾಮಾಗಿ ಸಂಸಾರ ನಡೆಸಿಕೊಂಡು ಹೋಗಬೇಕಿದ್ದ ಬದುಕಿನಲ್ಲಿ ನೋವು, ಸಂಕಷ್ಟದ ಬಿರುಗಾಳಿ ಬೀಸಲು ಪ್ರಾರಂಭವಾಗಿತ್ತು. ಶ್ವೇತಾ ಅವರ ಪತಿ ಶ್ರೀಧರ್ ಅವರಿಗೆ ಹಣಕಾಸಿನಲ್ಲಿ ಮೋಸವಾಗಿ ಎಲ್ಲಾ ಹಣವನ್ನ ಕಳೆದುಕೊಳ್ಳುತ್ತಾರೆ. ಅದೇ ಡಿಪ್ರೆಷನ್ ನಲ್ಲಿದ್ದ ಶ್ರೀಧರ್ ಬೈಕ್ ಅಪಘಾತದಲ್ಲಿ ಗಾಯಗೊಳ್ಳುತ್ತಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಶ್ರೀಧರ್ ಅನೇಕ ಸಮಯ ವೀಲ್ ಚೇರ್ನಲ್ಲೇ ಇರಬೇಕಾಗತ್ತೆ. ಒಂದು ಕಡೆ ಗಂಡನ ಆರೈಕೆ, ಇನ್ನೊಂದು ಕಡೆ ಮಕ್ಕಳ ಪೋಷಣೆ. ಶ್ವೇತಾ ಕುಟುಂಬದ ಕಡೆ ಸಿಕ್ಕಾಪಟ್ಟೆ ಬ್ಯುಸಿಯಾಗ್ತಾರೆ. ಈ ಸಮಯದಲ್ಲಿ ಶ್ವೇತಾ ತಮಿಳು ಧಾರಾವಾಹಿಯಲ್ಲಿ ನಟಿಸಲು ಶುರು ಮಾಡ್ತಾರೆ. ತಮಿಳು ಧಾರಾವಾಹಿ ಲೋಕದಲ್ಲಿ ಬ್ಯುಸಿ ಇದ್ದ ಶ್ವೇತಾ ಬರೋಬ್ಬರಿ 20 ವರ್ಷಗಳ ಬಳಿಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡುತ್ತಾರೆ. ಹೌದು, ಕುಟುಂಬ ಸಿನಿಮಾ ಬಳಿಕ ಕನ್ನಡ ಪ್ರೇಕ್ಷಕರಿಂದ ದೂರ ಆಗಿದ್ದ ಶ್ವೇತಾ 2 ದಶಕಗಳ ಕಾಲ ಮತ್ತೆ ಕನ್ನಡಕ್ಕೆ ವಾಪಸ್ಸಾದರು. ಅದು ಕನ್ನಡ ಕಿರುತೆರೆ ಲೋಕಕ್ಕೆ. ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಮೆರೆದಿದ್ದ ನಟಿ ಶ್ವೇತಾ 20 ವರ್ಷಗಳ ಬಳಿಕ ಧಾರಾವಾಹಿ ಪ್ರಪಂಚಕ್ಕೆ ಮರಳಿದರು. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ಶ್ವೇತಾ ಬಣ್ಣ ಹಚ್ಚಿದರು. ಶ್ವೇತಾ ಎಂಟ್ರಿ ಧಾರಾವಾಹಿ ಮೇಲಿನ ನಿರೀಕ್ಷೆ ಮತ್ತಷ್ಟು ದುಪ್ಪಟ್ಟು ಮಾಡಿತು. ಅದರಂತೆ ಧಾರಾವಾಹಿ ಕೂಡ ಮೂಡಿ ಬರುತ್ತಿದೆ. ಈ ಧಾರಾವಾಹಿಯಲ್ಲಿ ಶ್ವೇತಾ ಲಕ್ಷ್ಮಿ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಲಕ್ಷ್ಮಿ ಪಾತ್ರ ಕನ್ನಡ ಅಭಿಮಾನಿಗಳ ಹೃದಯ ಗೆದ್ದಿದೆ. ಈ ನಡುವೆ ಇದೀಗ ಕಿರುತೆರೆ ಅಭಿಮಾನಿಗಳಿಗೆ ಬೇಸರದ ಸುದ್ದಿಯೊಂದು ಹೊರಬಿದ್ದಿದೆ. ನಟಿ ಶ್ವೇತಾ ಧಾರಾವಾಹಿಯಿಂದ ಹೊರಹೋಗಿದ್ದಾರೆ ಎನ್ನಲಾಗಿದೆ. ಅನೇಕ ದಿನಗಳಿಂದ ಶ್ವೇತಾ ಪಾತ್ರ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಹಾಗಾಗಿ ಶ್ವೇತಾ ಧಾರಾವಾಹಿಯಿಂದ ಆಚೆ ಬಂದಿರುವುದು ಖಚಿತ ಎಂದು ಮೂಲಗಳು ಹೇಳುತ್ತಿವೆ. ಲಕ್ಷ್ಮಿ ಪಾತ್ರಕ್ಕೆ ಶ್ವೇತಾ ಬದಲಿಗೆ ಬೇರೆ ಯಾವ ನಾಯಕಿಯ ಎಂಟ್ರಿ ಆಗಿದೆ ಎನ್ನುವ ಕುತೂಹಲ ಕೂಡ ಮೂಡಿದೆ. ಆದರೆ ಈ ಬಗ್ಗೆ ಶ್ವೇತಾ ಕಡೆಯಿಂದಾಗಲಿ ಅಥವಾ ಧಾರಾವಾಹಿ ತಂಡದ ಕಡೆಯಿಂದಾಗಲಿ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಅಷ್ಟಕ್ಕೂ ನಟಿ ಶ್ವೇತಾ ಧಾರಾವಾಹಿಯಿಂದ ದಿಢೀರಂತ ಹೊರಬಂದಿದ್ದೇಕೆ? ಯಾಕಂದ್ರೆ ಕೆಲವು ಮೂಲಗಳ ಪ್ರಕಾರ ಶ್ವೇತಾ ಧಾರಾವಾಹಿ ಬಿಟ್ಟಿರುವುದು ಪ್ರಮುಖ ಕಾರಣ ಅವರಿಗೆ ಚೆನ್ನೈ ಮತ್ತು ಬೆಂಗಳೂರು ನಡುವೆ ಓಡಾಡಲು ತುಂಬಾ ಸಮಸ್ಯೆಯಾಗುತ್ತಿದೆ ಎನ್ನುವ ಕಾರಣಕ್ಕೆ ಎನ್ನಲಾಗುತ್ತಿದೆ. ಹೌದು, ನಟಿ ಶ್ವೇತಾ ಮೂಲತಃ ತಮಿಳುನಾಡಿನವರು, ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಗಾಗಿ ಶ್ವೇತಾ ಅಲ್ಲಿಂದ ಬೆಂಗಳೂರಿಗೆ ಓಡಾಡುತ್ತಿದ್ದರು. ಇಲ್ಲಿ ಶೂಟಿಂಗ್ ಮುಗಿಸಿ ಮತ್ತೆ ಚೆನ್ನೈಗೆ ವಾಪಸ್ಸಾಗುತ್ತಿದ್ದರು. ಈ ಓಡಾಟವೇ ಅವರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ ಎನ್ನುವ ಕಾರಣಕ್ಕೆ ಧಾರಾವಾಹಿ ಬಿಟ್ಟಿದ್ದಾರೆ ಎನ್ನುವ ಸುದ್ದಿ ಇದೆ. ಶ್ವೇತಾ ಅವರ ಈ ನಿರ್ಧಾರ ಅಭಿಮಾನಿಗಳಿಗೆ ಭಾರಿ ಬೇಸರ ಮೂಡಿಸಿದೆ. ಲಕ್ಷ್ಮಿ ಪಾತ್ರ ಕಿರುತೆರೆ ಪ್ರೇಕ್ಷಕರ ಹೃದಯ ಗೆದ್ದಿತ್ತು. ಇದೀಗ ದಿಢೀರಂತ ಹೊರಬಂದಿರುವುದು ಶಾಕ್ ನೀಡಿದೆ.
ಧಾರಾವಾಹಿಗಳಲ್ಲಿ ವರ್ಷ ಕಳೆದಂತೆ ಪಾತ್ರಗಳು ಬದಲಾಗುತ್ತಾ ಹೋಗುತ್ತವೆ. ಕೆಲವೊಂದು ಧಾರಾವಾಹಿಗಳು 4ರಿಂದ 5 ವರ್ಷಗಳ ಕಾಲ ಪ್ರಸಾರವಾಗುತ್ತೆ. ಆದ್ರೆ ಕೊನೆಯ ಸಂಚಿಕೆ ವೇಳೆಗೆ ಬಹುತೇಕ ಪಾತ್ರಧಾರಿಗಳು ಬದಲಾಗಿರುತ್ತಾರೆ. ನಾನಾ ಕಾರಣಗಳಿಂದ ಕಲಾವಿದರು ಧಾರಾವಾಹಿಯಿಂದ ಹೊರಬರುತ್ತಾರೆ. ಜನರು ತಮ್ಮ ಪಾತ್ರ ತುಂಬನೇ ಮೆಚ್ಚಿಕೊಂಡಿರುವ ವಿಷಯ ಗೊತ್ತಿದ್ರೂ ಸಹ ಧಾರಾವಾಹಿಯಿಂದ ಹೊರ ನಡೆದಿರುತ್ತಾರೆ. ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲೂ ಅನೇಕ ಪಾತ್ರಗಳು ಬದಲಾಗಿವೆ. ಆದ್ರೀಗ ಪ್ರಮುಖ ಪಾತ್ರಧಾರಿ ಲಕ್ಷ್ಮಿಯ ಪಾತ್ರವೇ ಬದಲಾಗಿದ್ದು ಕಿರುತೆರೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ಅಷ್ಟಕ್ಕೂ ಲಕ್ಷ್ಮಿ ಪಾತ್ರಕ್ಕೆ ಯಾವ ನಟಿಯ ಎಂಟ್ರಿ ಆಗಲಿದೆ? ಹೊಸ ಲಕ್ಷ್ಮಿ ಶ್ವೇತಾ ಅವರ ಹಾಗೆಯೇ ಮನಸ್ಸು ಗೆಲ್ತಾರಾ? ಕಾದು ನೋಡಬೇಕಿದೆ ಅಷ್ಟೇ.